ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ ಮತ್ತು ಅದರ ಟೈಪ್ಸ್ ಬಗ್ಗೆ ನೋಡೋಣ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಓಕೆ, ಇವಾಗ ಆಪರೇಟರ್ಸ್ನ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಆನ್ ಆಪರೇಟರ್ ಇಸ್ ಎ ಸಿಂಬಲ್ ದಟ್ ಡೈರೆಕ್ಟ್ಸ್ ದ ಕಂಪ್ಯೂಟರ್ ಟು ಪರ್ಫಾರ್ಮ್ ಆನ್ ಆಪರೇಷನ್ ಆರ್ ಎ ಎವ್ಯಾಲ್ಯೂಯೇಷನ್ ಆಫ್ ಒನ್ ಆರ್ ಮೋರ್ ಆಪರೆಂಟ್ಸ್. ಆಪರೇಟರ್ ಅನ್ನೋದು ಒಂದು ಸಿಂಬಲು, ಅದು ಕಂಪ್ಯೂಟರ್ಗೆ ಒಂದು ಸರ್ಟೆನ್ ಟಾಸ್ಕ್ನ ಮಾಡೋಕ್ಕೆ ಅಸೈನ್ ಮಾಡುತ್ತೆ. ಅದೇ ಆಪರೇಟರ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನೆಕ್ಸ್ಟ್ ಅದರಲ್ಲಿರೋ ಟೈಪ್ಸ್: ಅರ್ಥಮೆಟಿಕ್ ಆಪರೇಟರ್, ರಿಲೇಷನಲ್ ಆಪರೇಟರ್, ಲಾಜಿಕಲ್ ಆಪರೇಟರ್, ಅಸೈನ್ಮೆಂಟ್ ಆಪರೇಟರ್, ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್, ಬಿಟ್ವೈಸ್ ಆಪರೇಟರ್, ಕಂಡೀಷನಲ್ ಆಪರೇಟರ್, ಸ್ಪೆಷಲ್ ಆಪರೇಟರ್. ಇವಾಗ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊ ಹೋಗ್ತೀನಿ. ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಬನ್ನಿ ಅರ್ಥಮೆಟಿಕ್ ಆಪರೇಟರ್ಸ್ನ ನೋಡೋಣ. Arithmetic operator are used to perform the basic arithmetic operations such as addition, subtraction, multiplication and division. ಹೆಸರಲ್ಲಿರಂಗೇನೆ ಅರ್ಥಮೆಟಿಕ್ ಆಪರೇಟರು ಅರ್ಥಮೆಟಿಕ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಡಿಷನ್, ಸಬ್ಟ್ರಾಕ್ಷನ್ ಆ ಥರ. ಓಕೆ, ಫಸ್ಟ್ ಅಡಿಷನ್ ಆಪರೇಟರ್ ಪ್ಲಸ್ ಸಿಂಬಲು, ಆ್ಯಡ್ ಟು ಆಪರೆಂಟ್ಸ್. ನೀವು ಎಕ್ಸಾಂಪಲ್ ತೊಗೊಂಡಿದ್ದೀನಿ, A10 B5. ಎನು ಬಿನೂ ಆ್ಯಡ್ ಮಾಡ್ಬಿಟ್ಟು ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಸಬ್ಟ್ರಾಕ್ಷನ್. Subtract second operand from the first operand. ಸೆಕೆಂಡ್ ಆಪರೆಂಟ್ ಬಿ ಇರೋ ವ್ಯಾಲ್ಯೂನ ಎಗೆ ಮೈನಸ್ ಮಾಡಿ ಕೊಡುತ್ತೆ. ಸೊ ಈ ಥರ 10 - 5 ಸೆಕೆಂಡ್ ಆಪರೆಂಟಿಂದ ಮೈನಸ್ ಆಗಿ 5 ಬರುತ್ತೆ, 5 ಆಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲೈಸ್ ಟು ಆಪರೆಂಟ್ಸ್. A × B = A10 B5 50. ನೆಕ್ಸ್ಟ್ ಡಿವಿಷನ್ ಆಪರೇಟರ್. Divides numerator by the denominator. Numerator 10 ನ್ಯೂಮರೇಟರಲ್ಲಿದೆ, ಡಿನಾಮಿನೇಟರಲ್ಲಿ 5 ಇದೆ. ಸೊ 5 1s 5 2s 2 ರಿಸಲ್ಟ್ ಬರುತ್ತೆ. ನೆಕ್ಸ್ಟು ಮಾಡ್ಯುಲಸ್ ಡಿವಿಷನ್ ಅಂತ ಹೇಳ್ತಾರೆ ಇದಕ್ಕೆ. ಇದೇನಪ್ಪ ಮಾಡುತ್ತೆ ಅಂದರೆ, ಮಾಡ್ಯುಲಸ್ ಆಪರೇಟರ್ ಡಿವೈಡ್ಸ್ ನ್ಯೂಮರೇಟರ್ ಬೈ ದ ಡಿನಾಮಿನೇಟರ್ ಆ್ಯಂಡ್ ರಿಟರ್ನ್ಸ್ ದ ರಿಮೈಂಡರ್ ಓನ್ಲಿ. ಫಾರ್ ಎಕ್ಸಾಂಪಲ್ ಇದೆ 10/5 ಅಂತ ಇಟ್ಕೊಳ್ಳೋಣ. ಓಕೆ, ಈ ಡಿವಿಷನ್ ಬೇಡ, ದಿಸ್ ಡಿವಿಷನ್ 5 10 5 2s 10 ಅಂತ ತಗೋತೀವಲ್ಲ, 0 0. ರಿಮೈಂಡರ್ ಏನು ಬಂದಿಲ್ಲ, ಸೊ 0 ಅನ್ನೋದು ಬರುತ್ತೆ. ಸೇಮ್ ಡಿವೈಡ್ ಮಾಡುತ್ತೆ, ರಿಮೈಂಡರ್ ಏನು ಬರುತ್ತೋ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 10 ಬದಲು 11 ತೊಗೋತೀವಿ ಅಂತ ಇಟ್ಕೊಳ್ಳೋಣ. 11 ತೊಗೊಂಡ್ರೆ ರಿಮೈಂಡರ್ 1 ಬರುತ್ತೆ, 1 ರಿಮೈನ್ ಆಗುತ್ತೆ. ಔಟ್ಪುಟ್ ಬಂದ್ಬಿಟ್ಟು 1 ಅಂತ ಬರುತ್ತೆ. ಅಷ್ಟೇ. ದಿಸ್ ಆರ್ ದಿ 5 ಅರ್ಥಮೆಟಿಕ್ ಆಪರೇಟರ್ಸ್. ನೆಕ್ಸ್ಟು ಓಕೆ, ದಿಸ್ ಆರ್ ದ 5 ಅರ್ಥಮೆಟಿಕ್ ಆಪರೇಟರ್. ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ಗೆ ಹೋಗೋಣ, ಬನ್ನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ರಿಲೇಷನಲ್ ಆಪರೇಟರ್ಸ್. ಸಿ ಪ್ರೊವೈಡ್ಸ್ ಎ ಲಿಸ್ಟ್ ಆಫ್ ರಿಲೇಷನಲ್ ಆಪರೇಟರ್ಸ್ ಟು ಕಂಪೇರ್ ಡೇಟಾ. ಸಿಯಲ್ಲಿ ಲಿಸ್ಟ್ ಆಫ್ ರಿಲೇಷನಲ್ ಆಪರೇಟರ್ ಇದೆ. ಇದು ಯಾಕೆ ಯೂಸ್ ಆಗುತ್ತೆಪ್ಪ ಅಂದರೆ, ಡೇಟಾಸ್ನ ಕಂಪೇರ್ ಮಾಡೋಕ್ಕೆ. ದ ರಿಲೇಷನಲ್ ಆಪರೇಟರ್ಸ್ ಆರ್ ಯೂಸ್ಡ್ ಇನ್ ಬುಲಿಯನ್ ಎಕ್ಸ್ಪ್ರೆಷನ್. ಬುಲಿಯನ್ ಎಕ್ಸ್ಪ್ರೆಷನ್ ಅಂದರೆ ಐದರ್ ಟ್ರೂ ಆರ್ ಫಾಲ್ ಅಂತ ಬರುತ್ತೆ. ಆ ಥರ ಎಕ್ಸ್ಪ್ರೆಷನ್ಸಲ್ಲಿ ರಿಲೇಷನಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ದ ರಿಸಲ್ಟ್ ವಿಲ್ ಬಿ ನೈದರ್ ಟ್ರೂ ಆರ್ ಫಾಲ್ಸ್. ದ ವ್ಯಾಲ್ಯೂ ಆಫ್ ಟ್ರೂ ಈಸ್ 1. ಇವಾಗ ಕಂಡೀಷನ್ ಟ್ರೂ ಆಯಿತು ಅಂತ ಹೇಳಿದ್ರೆ 1 ಅಂತ ರಿಟರ್ನ್ ಆಗುತ್ತೆ, ಫಾಲ್ಸ್ ಆಗಿದ್ರೆ 0 ಅಂತ ರಿಟರ್ನ್ ಆಗುತ್ತೆ. ಓಕೆ, ಆಪರೇಟರ್ಸ್ನ ನೋಡೋಣ. ಡಬಲ್ ಈಕ್ವಲ್ಸ್ ಹಾಕಿದ್ರೆ ಈಕ್ವಲ್ ಟು ಅಂತ ಅರ್ಥ. 5 = 3 ರಿಟರ್ನ್ಸ್ ಫಾಲ್. ಯಾಕಂದರೆ 5 ಈಸ್ ಗ್ರೇಟರ್ ನಂಬರ್, ಸೊ ಫಾಲ್ಸ್ ಅಂತ ರಿಟರ್ನ್ ಆಗುತ್ತೆ, 0 ಬರುತ್ತೆ. ಗ್ರೇಟರ್ ದೆನ್ 5 ಈಸ್ ಗ್ರೇಟರ್ ದೆನ್ 3 ರಿಟರ್ನ್ಸ್ ಟ್ರೂ. ಯಾಕಂದರೆ 5 ಬಂದ್ಬಿಟ್ಟು 3 ಇಂದ ದೊಡ್ಡ ನಂಬರ್, ಸೊ ರಿಟರ್ನ್ಸ್ ಟ್ರೂ ಆಗುತ್ತೆ. ಇದೇ ಇಲ್ಲಿ 8 ಅಂತ ಇಟ್ಕೊಳ್ಳೋಣ. ಆವಾಗ 5 ಈಸ್ ಸ್ಮಾಲರ್ ನಂಬರ್, ಸೊ ರಿಟರ್ನ್ಸ್ ಫಾಲ್ಸ್ ಅಂತ ಬಂದು ಔಟ್ಪುಟ್ 0 ಅಂತ ಬರುತ್ತೆ. ನೆಕ್ಸ್ಟ್ ಲೆಸರ್ ದೆನ್. 5 ಈಸ್ ಲೆಸರ್ ದೆನ್ 3 ಫಾಲ್ಸ್. ಯಾಕಂದರೆ 5 ಗ್ರೇಟರ್ ನಂಬರು, ದೊಡ್ಡ ನಂಬರು, 3 ಬಂದ್ಬಿಟ್ಟು ಸ್ಮಾಲರ್ ನಂಬರ್. ಅದೇ ಈ ಜಾಗದಲ್ಲಿ 8 ಇದ್ದರೆ 8ಗಿಂತ
5 ಚಿಕ್ಕ ನಂಬರು, ಸೊ ಲೆಸರ್ ದೆನ್ ಟ್ರೂ ಆಗುತ್ತೆ, ರಿಟರ್ನ್ಸ್ 1 ಅಂತ ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಇದರಲ್ಲಿ ಎರಡು ಕಂಡೀಷನ್ ಐತೆ, ಒಂದು ಈಕ್ವಲ್ ಆಗೂ ಇರ್ಬೋದು ಇಲ್ಲ ಗ್ರೇಟರ್ ದೆನ್ ಆಗೂ ಇರ್ಬೋದು. 5 ಇಸ್ ಗ್ರೇಟರ್ ದೆನ್ 3 ಕರೆಕ್ಟ್, ಒಂದು ಕಂಡೀಷನ್ ಟ್ರೂ ಆಯಿತು. ಈಕ್ವಲ್ ಟು ಡಸಂಟ್ ಮ್ಯಾಟರ್, ಎರಡರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಇದ್ರೂ ಟ್ರೂ ಅಂತ ರಿಟರ್ನ್ ಆಗುತ್ತೆ. ಇದೇ 8 ಅಂತ ತಗೊಳ್ಳೋಣ. 8 ಅಂತ ತಗೊಂಡ್ರೆ ಫಾಲ್ಸ್ ಅಂತ ರಿಟರ್ನ್ ಆಗುತ್ತೆ. ಅದೇ ಸಮಯದಲ್ಲಿ 5 ಅಂತ ತಗೊಂಡ್ರೆ ಗ್ರೇಟರ್ ದೆನ್ ಈ ಆಪರೇಷನ್ ಬಂದ್ಬಿಟ್ಟು ಫೇಲ್ ಆಗುತ್ತೆ. ಬಟ್ ಈಕ್ವಲ್ ಟು ಬಂದ್ಬಿಟ್ಟು ಕರೆಕ್ಟ್ ಆಗೋ ಕಾರಣದಿಂದ, ಎರಡನೇ ಕಂಡೀಷನ್ ಕರೆಕ್ಟ್ ಇರೋದ್ರಿಂದ ಟ್ರೂ ಅಂತ ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಲೆಸರ್ ದೆನ್ ಆರ್ ಈಕ್ವಲ್ ಟು, ಸೇಮ್ ಅದೇ ಥರನೇ, ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಇದ್ರೂ ಟ್ರೂ ಅಂತ ರಿಟರ್ನ್ ಆಗುತ್ತೆ. ಇವಾಗ ಎರಡು ಕಂಡೀಷನು ಫಾಲ್ಸ್ ಇರೋದ್ರಿಂದ ಫಾಲ್ಸ್ ಬಂದಿದೆ. 8 ಅಂತ ತೊಗೊಂಡ್ರೆ ಟ್ರೂ ಆಗುತ್ತೆ. ಅದೇ ಥರ 5 ಅಂತ ತೊಗೊಂಡ್ರು ಟ್ರೂ ಆಗುತ್ತೆ. ನೆಕ್ಸ್ಟ್ ನಾಟ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು ಅಂದರೆ 5 ಈಸ್ ನಾಟ್ ಈಕ್ವಲ್ ಟು 3, ಯಾವುದೇ ನಂಬರ್ ಇರಲಿ 8, 7, 10 ಯಾವ್ದು ನಂಬರ್ ಬಂದ್ರೂ ಟ್ರೂ ಅಂತಲೇ ಬರುತ್ತೆ. ಅದೇ 5 ಈಸ್ ನಾಟ್ ಈಕ್ವಲ್ ಟು 5 ಈ ಥರ ಬಂದರೆ ಮಾತ್ರನೇ ಫಾಲ್ಸ್ ಬರೋದು, ಮಿಕ್ಕಿದ ಟೈಮಲ್ಲೆಲ್ಲ ಈ ಕಂಡೀಷನ್ ಟ್ರೂ ಅಂತಲೇ ಬರುತ್ತೆ. ನೆಕ್ಸ್ಟ್ ಇವಾಗ ಇದಷ್ಟೇ ರಿಲೇಷನಲ್ ಆಪರೇಟರ್. ನೆಕ್ಸ್ಟು ಲಾಜಿಕಲ್ ಆಪರೇಟರ್ಸ್ಗೆ ಹೋಗೋಣ. ಓಕೆ, ಇವಾಗ ಲಾಜಿಕಲ್ ಆಪರೇಟರ್ಸ್ಗೆ ಹೋಗೋಣ. ಲಾಜಿಕಲ್ ಆಪರೇಟರ್ ಆರ್ ಯೂಸ್ಡ್ ಟು ಕಂಬೈನ್ ದ ಎಕ್ಸ್ಪ್ರೆಷನ್ ಕಂಟೈನಿಂಗ್ ರಿಲೇಷನಲ್ ಆಪರೇಟರ್ಸ್ ಆ್ಯಂಡ್ ಆರ್ ಆ್ಯಂಡ್ ನಾಟ್ ಆರ್ ದ ಲಾಜಿಕಲ್ ಆಪರೇಟರ್ಸ್ ವಿಚ್ ರಿಸಲ್ಟ್ ಇನ್ ಐದರ್ ಟ್ರೂ ಆರ್ ಫಾಲ್ಸ್. ಸೇಮು, ಇದು ರಿಲೇಷನ್ಸ್ ಆಪರೇಟರ್ ಥರನೇ, ಬಟ್ ಎರಡು ರಿಲೇಷನ್ನು ಆರ್ 3 ರಿಲೇಷನ್ ಇರುತ್ತಲ್ಲ ಆಪರೇಟರ್ಸು, ಆ ಆಪರೇಟರ್ಸ್ನ ಒಂದಾಗ ಕಂಬೈನ್ ಮಾಡೋಕ್ಕೆ ಲಾಜಿಕಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಇದೂ ಸೇಮ್ ಬುಲಿಯನ್ ಎಕ್ಸ್ಪ್ರೆಷನ್ ಥರನೇ, ಟ್ರೂ ಆರ್ ಫಾಲ್ ಅಷ್ಟೇ ಬರುತ್ತೆ ಆನ್ಸರ್ಸು. ಇದು ಲಾಜಿಕಲ್ ಆ್ಯಂಡ್ ಆಪರೇಟರ್. ಲಾಜಿಕಲ್ ಆ್ಯಂಡ್ ರಿಸಲ್ಟ್ ವಿಲ್ ಬಿ ಟ್ರೂ ವೆನ್ ಬೋತ್ ದ ಆಪರೆಂಟ್ಸ್ ಆರ್ ಟ್ರೂ, ಅದರ್ವೈಸ್ ಫಾಲ್ಸ್. ಇದರಲ್ಲಿ ಔಟ್ಪುಟ್ ಯಾವಾಗ ಟ್ರೂ ಆಗುತ್ತೆ ಅಂದರೆ, ಎರಡು ಕಂಡೀಷನು ಟ್ರೂ ಆದಾಗ ಮಾತ್ರನೇ ಔಟ್ಪುಟ್ ಟ್ರೂ ಆಗಿ ಬರುತ್ತೆ. ಯಾವುದಾದ್ರೂ ಒಂದು ಕಂಡೀಷನ್ ಫಾಲ್ಸ್ ಆಗಿತ್ತು ಇಲ್ಲ ಎರಡು ಕಂಡೀಷನು ಫಾಲ್ಸ್ ಆಗಿದ್ರೂ ಫಾಲ್ಸ್ ಅಂತಲೇ ಬರುತ್ತೆ. ಎಕ್ಸಾಂಪಲ್ C6 ಅಂತ ತೊಗೊಂಡಿದ್ದೀವಿ, D3 ಅಂತ ತೊಗೊಂಡಿದ್ದೀವಿ. C ಈಕ್ವಲ್ ಟು 6 ಕರೆಕ್ಟ್ ಆಗುತ್ತೆ, ಇದು ಟ್ರೂ ಆಗುತ್ತೆ ಈ ಕಂಡೀಷನು. ಫಾಲ್ಸ್ ಇದು ಬಂದ್ಬಿಟ್ಟು D ಈಸ್ ಈಕ್ವಲ್ ಟು ಗ್ರೇಟರ್ ದೆನ್ 3, D ಬಂದ್ಬಿಟ್ಟು 3ನೇ, ಗ್ರೇಟರ್ ದೆನ್ 3 ಇಲ್ಲ, ಸೊ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ, ಸೊ ರಿಸಲ್ಟ್ ಫಾಲ್ಸ್ ಅಂತ ಬರುತ್ತೆ. ನೆಕ್ಸ್ಟು ಆರ್ ಆಪರೇಟರ್. ಲಾಜಿಕಲ್ ಆರ್ ರಿಸಲ್ಟ್ ವಿಲ್ ಬಿ ಫಾಲ್ಸ್ ವೆನ್ ಬೋತ್ ದ ಆಪರೆಂಟ್ಸ್ ಆರ್ ಫಾಲ್ಸ್, ಅದರ್ವೈಸ್ ಟ್ರೂ. ಇದು ಆ್ಯಂಡ್ ಆಪರೇಟರ್ ಥರನೇ, ಬಟ್ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಆಗಿದ್ರೂ ಇಲ್ಲ ಎರಡು ಕಂಡೀಷನ್ ಟ್ರೂ ಆಗಿದ್ರೂ ಟ್ರೂ ಅಂತ ಬರುತ್ತೆ. ಯಾವಾಗ ಫಾಲ್ಸ್ ಅಂತ ಬರುತ್ತೆ ಅಂದರೆ, ಎರಡು ಕಂಡೀಷನು ಫಾಲ್ಸ್ ಆದಾಗ ಮಾತ್ರನೇ ಫಾಲ್ಸ್ ಅಂತ ಬರುತ್ತೆ, ಅಷ್ಟೇ ಇದರಲ್ಲಿರೋ ಡಿಫ್ರೆನ್ಸು. ಎಕ್ಸಾಂಪಲ್ ನೋಡ್ಕೊಳ್ಳಿ. ನೆಕ್ಸ್ಟು ಲಾಜಿಕಲ್ ನಾಟ್. ಲಾಜಿಕಲ್ ನಾಟ್ ವೈಸ್ ವರ್ಸ್ ಆದ ರಿಸಲ್ಟ್. ಲಾಜಿಕಲ್ ನಾಟ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ರಿಸಲ್ಟ್ ಟ್ರೂ ಅಂತ ಇದ್ದರೆ ಫಾಲ್ಸ್ ಅಂತ ಬರುತ್ತೆ, ಫಾಲ್ಸ್ ಅಂತ ಇದ್ದರೆ ಟ್ರೂ ಅಂತ ಬರುತ್ತೆ. ನೋಡಿ, C ಬಂದ್ಬಿಟ್ಟು 6 ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ, C ಈಕ್ವಲ್ ಟು 6 ಅಂತ ತೊಗೊಂಡಿದ್ದೀವಿ, ಬಟ್ ಔಟ್ಪುಟ್ ಫಾಲ್ಸ್ ಅಂತ ಬರುತ್ತೆ. ಯಾಕಂತ ಹೇಳಿದ್ರೆ ಕಂಡೀಷನ್ ಟ್ರೂ ಇರುತ್ತೆ, ವೈಸ್ ವರ್ಸ ಮಾಡುತ್ತೆ. ಟ್ರೂ ಇದ್ದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ, ಅಷ್ಟೇ ಲಾಜಿಕಲ್ ಆಪರೇಟರ್ ಅಷ್ಟೇ. ಇವಾಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಓಕೆ, ಇವಾಗ ಅಸೈನ್ಮೆಂಟ್ ಆಪರೇಟರ್ನ ನೋಡೋಣ. ಅಸೈನ್ಮೆಂಟ್ ಆಪರೇಟರ್ ಆರ್ ಯೂಸ್ಡ್ ಟು ಅಸೈನ್ ದ ವ್ಯಾಲ್ಯೂ ಆಫ್ ಆನ್ ವೇರಿಯಬಲ್ ಆರ್ ಆರ್ ಎಕ್ಸ್ಪ್ರೆಷನ್ ಟು ಎ ವೇರಿಯಬಲ್. ಅಸೈನ್ಮೆಂಟ್ ಆಪರೇಟರ್ ಅಂದರೆ ಸಿಂಪಲ್ಲು, ನಾವು ವ್ಯಾಲ್ಯೂಗಳನ್ನ ವೇರಿಯಬಲ್ಸ್ಗೆ ಅಸೈನ್ ಮಾಡೋಕ್ಕೋಸ್ಕರ ಅಸೈನ್ಮೆಂಟ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಅಸೈನ್ಮೆಂಟ್ ಆಪರೇಟರ್ಸಲ್ಲಿರೋ ಟೈಪು ಇದು ಜಸ್ಟ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಈಸ್ ಈಕ್ವಲ್ ಟು A ಈಸ್ ಈಕ್ವಲ್ ಟು 10, B ಈಸ್ ಈಕ್ವಲ್ ಟು 5 ಅಂತ ತೊಗೊಂಡಿದ್ದೀನಿ. ಇವಾಗ ಏನಪ್ಪ ಇದು ಆಗುತ್ತೆ ಅಂತ ಹೇಳಿದ್ರೆ, ರೈಟ್ ಸೈಡ್ ಇರೋದು ಸ್ಟೋರ್ ಆಗಿರೋ ವ್ಯಾಲ್ಯೂ ಲೆಫ್ಟ್ ಸೈಡ್ ಇರೋ ಆಪರೆಂಟ್ಗೆ ಸೇವ್ ಆಗುತ್ತೆ. ಇದರಲ್ಲಿ 5 ಇದೆ, B ಅಲ್ಲಿ 5 ಇದೆ, A ಅಲ್ಲಿ 10 ಇದೆ. ಇವಾಗ A ಈಸ್ ಈಕ್ವಲ್ ಟು B ಅಂತ ಕೊಟ್ಟಿರೋದ್ರಿಂದ B ಅಲ್ಲಿರೋ ವ್ಯಾಲ್ಯೂ ಬಂದ್ಬಿಟ್ಟು Aಗೆ ಅಸೈನ್ ಆಗುತ್ತೆ, ಸೊ A ಈಸ್ ಈಕ್ವಲ್ ಟು 5 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಈಸ್ ಈಕ್ವಲ್ ಟು A ಈಸ್ ಈಕ್ವಲ್ ಟು A ಪ್ಲಸ್ B. ಇವಾಗ ಏನಪ್ಪ ಅಂತ ಆಗುತ್ತೆ ಅಂತ ಹೇಳಿದ್ರೆ, ಇದೆರಡು ಫಸ್ಟ್ ಆ್ಯಡ್ ಆಗುತ್ತೆ.
ಎ 10 ಬಿ 5 ಅಂತ ತೊಗೊಂಡಿದ್ದೀವಿ, 15 ಆಗುತ್ತೆ. ಆ್ಯಡ್ ಆಗಿಬಿಟ್ಟು ತಿರ್ಗಾ ಎಗೆ ಅಸೈನ್ ಆಗುತ್ತೆ. ಇವಾಗ ಎ ವ್ಯಾಲ್ಯೂ ಬಂದ್ಬಿಟ್ಟು 15 ಆಗಿರುತ್ತೆ. ನೆಕ್ಸ್ಟ್ ಮೈನಸ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ. ಸೇಮ್ ಅದೇ ಥರ ಫಸ್ಟ್ ರೈಟ್ ಸೈಡಲ್ಲಿರೋದು ಆಪ್ರೇಷನ್ ಆಗುತ್ತೆ. ಎ ಮೈನಸ್ ಬಿ 10 ಮೈನಸ್ 5 ರೈಟ್ ಸೈಡಲ್ಲಿರೋದು ಆಪ್ರೇಷನ್ ಆಗಿ ಅದರಲ್ಲಿ ಬರೋ ಔಟ್ಪುಟ್ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿರೋ ವೇರಿಯೇಬಲ್ಗೆ ಅಸೈನ್ ಆಗುತ್ತೆ, 5 ಆಗುತ್ತೆ. ಸೇಮ್ ಅದೇ ಥರನೇ ಎ ಇಸ್ ಈಕ್ವಲ್ ಟು 50, ಎ ಇಸ್ ಈಕ್ವಲ್ ಟು 2, ಎ ಇಸ್ ಈಕ್ವಲ್ ಟು 0. ಜಾಸ್ತಿ ಏನೂ ಇಲ್ಲ. ರೈಟ್ ಸೈಡಲ್ಲಿ ಇಸ್ ಈಕ್ವಲ್ ಟುಗೆ ರೈಟ್ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಲ್ಲಿರೋ ವೇರಿಯೇಬಲ್ಗೆ ಅಸೈನ್ ಮಾಡುತ್ತೆ, ಏನೇ ವ್ಯಾಲ್ಯೂ ಇದ್ರೂ. ಪ್ಲಸ್ ಇದ್ದರೆ ಆ್ಯಡ್ ಮಾಡಿಬಿಟ್ಟು ಬರೋ ಔಟ್ಪುಟ್ನ ಅಸೈನ್ ಮಾಡುತ್ತೆ, ಮೈನಸ್ ಇದ್ದರೆ ಮೈನಸ್ ಮಾಡಿಬಿಟ್ಟು ಬರೋ ಔಟ್ಪುಟ್ನ ಅಸೈನ್ ಮಾಡುತ್ತೆ. ಅಷ್ಟೇ, ಅಸೈನ್ಮೆಂಟ್ ಆಪರೇಟರ್ ಮುಗೀತು. ಓಕೆ, ಇವಾಗ ಅಸೈನ್ಮೆಂಟ್ ಆಪರೇಟರ್ ಮುಗೀತು. ನೆಕ್ಸ್ಟ್ ಓಕೆ, ಇವಾಗ ಅಸೈನ್ಮೆಂಟ್ ಆಪರೇಟರ್ ಮುಗೀತು. ನೆಕ್ಸ್ಟ್ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಗೆ ಹೋಗೋಣ. ಓಕೆ, ನೆಕ್ಸ್ಟು ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ಗೆ ಹೋಗೋಣ. Increment and decrement operators are used to increment the value of an integer by 1 or reduce the value of by 1. ಏನಪ್ಪ ಅರ್ಥ ಅಂತ ಹೇಳಿದ್ರೆ, ಒಂದು ವ್ಯಾಲ್ಯೂ ಇಟ್ಕೊಳ್ಳೋಣ, ಆ ವ್ಯಾಲ್ಯೂನ +1 ಮಾಡೋಕ್ಕೆ ಇಲ್ಲ -1 ಮಾಡೋಕ್ಕೆ ಇಂಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ನ ಯೂಸ್ ಮಾಡ್ತೀವಿ. ಇಂಕ್ರಿಮೆಂಟ್ ಅಂತ ಹೇಳಿದ್ರೆ +1 ಮಾಡುತ್ತೆ, ಡಿಕ್ರಿಮೆಂಟ್ ಅಂತ ಹೇಳಿದ್ರೆ -1 ಮಾಡುತ್ತೆ. ಆಪರೇಟರ್ ಡಬಲ್ ಪ್ಲಸ್ ಹಾಕೊಂಡ್ರೆ ಇಂಕ್ರಿಮೆಂಟ್ ಆಗಿ ಅಸೈನ್ ಆಗುತ್ತೆ. ಇದು ಪ್ರೀ ಇಂಕ್ರಿಮೆಂಟು, ಇದು ಪೋಸ್ಟ್ ಇಂಕ್ರಿಮೆಂಟು, ಅದಕ್ಕೆ ಬರ್ತೀನಿ. ಇದು ಡಿಕ್ರಿಮೆಂಟ್ ಆಪರೇಟರ್, ಡಬಲ್ ಮೈನಸ್ ಬರುತ್ತೆ. ಪ್ರೀ ಇಂಕ್ರಿಮೆಂಟ್, ಪ್ರೀ ಡಿಕ್ರೀಸ್ಮೆಂಟ್, ಪೋಸ್ಟ್ ಡಿಕ್ರೀಸ್ಮೆಂಟ್. ಪ್ರೀ ಆ್ಯಂಡ್ ಪೋಸ್ಟ್ ಡಿಕ್ರಿಮೆಂಟ್ಗೆ ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು 10 ಅಂತ ತೊಗೋತಿದ್ದೀನಿ. ಇವಾಗ ಎ ಈಸ್ ಈಕ್ವಲ್ ಟು ಪ್ಲಸ್ ಎಕ್ಸ್. ಇದು ಪ್ರೀ ಇಂಕ್ರಿಮೆಂಟು. ಪ್ರೀ ಇಂಕ್ರಿಮೆಂಟ್ ಅಂದರೆ ಏನೂ ಅಲ್ಲ, ಎಗೆ ಅಸೈನ್ ಆಗಬೇಕು ಈ ವ್ಯಾಲ್ಯೂ. ಅಸೈನ್ ಆಗೋಕ್ಕೆ ಮುಂಚೆ ಎಕ್ಸಿನ ವ್ಯಾಲ್ಯೂ ಬಂದ್ಬಿಟ್ಟು ಎಗೆ ಅಸೈನ್ ಆಗಬೇಕು. ಪ್ರೀ ಇಂಕ್ರಿಮೆಂಟ್ ಅಂತ ಹೇಳಿದ್ರೆ ಎಕ್ಸಿನ ವ್ಯಾಲ್ಯೂ ಫಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, 11 ಅಂತ ಇಂಕ್ರಿಮೆಂಟ್ ಆಗುತ್ತೆ. ಅದಾದಮೇಲೆ ಈ ಇಂಕ್ರಿಮೆಂಟ್ ಆಗಿರೋ ವ್ಯಾಲ್ಯೂ ಬಂದ್ಬಿಟ್ಟು ಎಗೆ ಅಸೈನ್ ಆಗುತ್ತೆ. ಸೊ 2 11 ಆಗಿಬಿಡುತ್ತೆ. ಸೇಮ್ ಅದೇ ಥರ ಎಕ್ಸ್ ಈಸ್ ಈಕ್ವಲ್ ಟು 10, ಎ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್. ಇದು ಪೋಸ್ಟ್ ಇಂಕ್ರಿಮೆಂಟು. ಪೋಸ್ಟ್ ಇಂಕ್ರಿಮೆಂಟಲ್ಲಿ ಏನಪ್ಪ ಆಗುತ್ತೆ ಅಂತ ಕೇಳಿದ್ರೆ, ಫಸ್ಟು ಎಕ್ಸಿನ ವ್ಯಾಲ್ಯೂ ಐತಲ್ಲ 10, ಅದು ಹೇಗೆ ಅಸೈನ್ ಆಗಿಬಿಡುತ್ತೆ, 10 ಇರುತ್ತೆ. ಅದಾದಮೇಲೆ ಇಂಕ್ರಿಮೆಂಟ್ ಆಗಿ ಎಕ್ಸಿನ ವ್ಯಾಲ್ಯೂ 11 ಅಂತ ಬರುತ್ತೆ. ಇದೇ ಪೋಸ್ಟ್ ಇಂಕ್ರಿಮೆಂಟ್ಗೂ ಪ್ರೀ ಇಂಕ್ರಿಮೆಂಟ್ಗೂ ಇರೋ ಡಿಫ್ರೆನ್ಸ್. ಪ್ರೀಯಲ್ಲಿ ಇಂಕ್ರಿಮೆಂಟ್ ಆದಾದ್ಮೇಲೆ ಅಸೈನ್ ಆಗುತ್ತೆ, ಪೋಸ್ಟಲ್ಲಿ ಅಸೈನ್ ಆಗಿಬಿಡುತ್ತೆ ವ್ಯಾಲ್ಯೂ, ಅದಾದಮೇಲೆ ಇಂಕ್ರಿಮೆಂಟ್ ಆಗುತ್ತೆ. ಡಿಕ್ರಿಮೆಂಟ್ಗೂ ಸೇಮ್ ಇದೇ ಥರನೇ. ಇಷ್ಟದಷ್ಟು ಮೈನಸ್ ಸೇಮ್ 9 ಆಗುತ್ತೆ. ಅಸೈನ್ ಆಗಬೇಕಾದ್ರೆ 9 ಅಂತ ಅಸೈನ್ ಆಗುತ್ತೆ. ಇದರಲ್ಲೂ ಅದೇ ಥರನೇ ಎಕ್ಸಿನ ವ್ಯಾಲ್ಯೂ 9 ಇರುತ್ತೆ. ಮೈನಸ್ ಆಗೋಕ್ಕೆ ಮುಂಚೆನೇ ಡಿಕ್ರಿಮೆಂಟ್ ಆಗೋಕ್ಕೆ ಮುಂಚೆನೇ ಎಗೆ ಅಸೈನ್ ಆಗಿರೋದ್ರಿಂದ ಎ ವ್ಯಾಲ್ಯೂ 10 ಇರುತ್ತೆ ಅಷ್ಟೇ. ಇದೇ ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪ್ರೇಟರು. ನೆಕ್ಸ್ಟು ಬಿಟ್ವೈಸ್ ಆಪ್ರೇಟರ್ಗೆ ಹೋಗೋಣ. ಓಕೆ, ಇವಾಗ ಬಿಟ್ವೈಸ್ ಆಪ್ರೇಟರ್ ಒಳಗಡೆ ಹೋಗೋಣ. ಬಿಟ್ವೈಸ್ ಆಪ್ರೇಟರ್ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನ್ಗೆ ಯೂಸ್ ಮಾಡ್ತೀವಿ. ಇದು ಡೇಟಾಸ್ ಎಲ್ಲ ಸೀಕ್ವೆನ್ಸಲ್ಲಿ 0s and 1s ಸ್ಟೋರ್ ಆಗಿರುತ್ತಲ್ಲ, ಆ ಸ್ಟೋರ್ ಆಗಿರೋ ಡೇಟಾಸ್ನ ಮೆನಿಪ್ಯುಲೇಟ್ ಮಾಡೋಕ್ಕೋಸ್ಕರ ನಾವು ಬಿಟ್ವೈಸ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಬಿಟ್ವೈಸ್ ಆಪರೇಟರಲ್ಲಿ 6 ಇದೆ. ಬಿಟ್ವೈಸ್ ಆ್ಯಂಡ್, ಬಿಟ್ವೈಸ್ ಆರ್, ಬಿಟ್ವೈಸ್ ಎಕ್ಸ್ ಆರ್, ಒನ್ಸ್ ಕಾಂಪ್ಲಿಮೆಂಟ್, ರೈಟ್ ಶಿಫ್ಟ್ ಆ್ಯಂಡ್ ಲೆಫ್ಟ್ ಶಿಫ್ಟ್. ಇವಾಗ ಒಂದೊಂದಾಗಿ ನಾನು ಸಪ್ರೇಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಬಿಟ್ವೈಸ್ ಆ್ಯಂಡ್ ನೋಡೋಣ. ಬಿಟ್ವೈಸ್ ಆ್ಯಂಡ್, ದಿಸ್ ಆಪರೇಟ್ಸ್ ಆನ್ 2 bit. ವೆನ್ ಬೋತ್ ದ ಬಿಟ್ಸ್ ಆರ್ 1, the output will be 1, otherwise it will be 0. ಲಾಜಿಕಲ್ ಆ್ಯಂಡ್ ಥರನೇ ಬೋತ್ ದ ಬಿಟ್ 1 ಆಗಿರಬೇಕಾದ್ರೆ ಮಾತ್ರನೇ ಔಟ್ಪುಟ್ 1 ಅಂತ ಬರುತ್ತೆ, ಮಿಕ್ಕಿದ ಟೈಮಲ್ಲಿ ಔಟ್ಪುಟ್ಟು 0 ಅಂತ ಬರುತ್ತೆ.
ಇವಾಗ ಎಕ್ಸಾಂಪಲ್ ತೊಗೊಳ್ಳೋಣ. 14ದು ಬೈನರಿ ವ್ಯಾಲ್ಯೂ ಇದು, 12ದು ಬೈನರಿ ವ್ಯಾಲ್ಯೂ ಇದು. ಇದೆರಡು ಹೆಂಗೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ಟ್ರೂತ್ ಟೇಬಲ್ ಆಫ್ ಹ್ಯಾಂಡ್, ಟ್ರೂತ್ ಟೇಬಲ್ ಆ್ಯಂಡ್ ಯೂಸ್ ಮಾಡಿಕೊಂಡು ಇದೆರಡನ್ನ ಆ್ಯಡ್ ಮಾಡ್ತೀವಿ. ಲೆಫ್ಟ್ ಟು ರೈಟ್ ಯಾವಾಗಲೂ ಇರಬೇಕು. 0ಗೆ 0 0 0 0 1 1 ಔಟ್ಪುಟ್ 1 ಬರುತ್ತೆ. ಸೇಮ್ 1 0 ಬಂದ್ಬಿಟ್ಟು ಔಟ್ಪುಟ್ 0 ಬರುತ್ತೆ. ಸೊ 0 0 ಇದೇ ರಿಸಲ್ಟ್. ಓಕೆ, ಬಿಟ್ವೈಸ್ ಆ್ಯಂಡ್ ಆಪ್ರೇಷನ್ ನೋಡಿದ್ವಿ. ನೆಕ್ಸ್ಟ್ ಬಿಟ್ವೈಸ್ ಆರ್ ಹೋಗೋಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಿಟ್ವೈಸ್ ಆರ್. ದಿಸ್ ಆಪರೇಟ್ಸ್ ಆನ್ 2 ಬಿಟ್ಸ್. ಸೇಮ್ 2 ಬಿಟ್ಟಲ್ಲಿ ಆಪರೇಟ್ ಆಗುತ್ತೆ. ದ ಔಟ್ಪುಟ್ ಈಸ್ 1 ಇಫ್ ಐದರ್ ಆಫ್ ದ 2 ಬಿಟ್ಸ್ ಈಸ್ 1, ಅದರ್ವೈಸ್ 0. ಔಟ್ಪುಟ್ ಆ್ಯಂಡ್ ಲಾಜಿಕಲ್ ಆರ್ ಥರನೇ ಯಾವುದಾದ್ರೂ ಒಂದು ಔಟ್ಪುಟ್ ಬಂದ್ಬಿಟ್ಟು 1 ಇದ್ರೂ ಆನ್ಸರ್ 1 ಬರುತ್ತೆ. ಮಿಕ್ಕಿದೆಲ್ಲ ಸೇಮೇ. 14 ಬೈನರಿ ವ್ಯಾಲ್ಯೂ 14ಗೆ 12 ಇದೆ. ಸೇಮ್ ಅದೇ ಥರ ಲೆಫ್ಟ್ ಟು ರೈಟ್ 0 0 0 0 1 1 1 1 1 1 1 ಆ್ಯಂಡ್ 0. ಯಾವುದಾದ್ರೂ 1 ಬಿಟ್ 1 ಇದ್ರೂ ಔಟ್ಪುಟ್ 1 ಬರುತ್ತೆ. ಸೊ 1 ಆ್ಯಂಡ್ 0 ಇದೆ ಲಾಜಿಕಲ್ ಆರ್ ಆಪ್ರೇಷನ್, ಸಾರಿ ಬಿಟ್ವೈಸ್ ಆರ್ ಆಪ್ರೇಷನ್. ನೆಕ್ಸ್ಟು ಬಿಟ್ವೈಸ್ ಎಕ್ಸ್ ಆರ್ ಹೋಗೋಣ. ಓಕೆ, ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಆರ್ ಫಂಕ್ಷನ್. Exclusive OR. This operates on the 2-bit level. Same, the output will is 1 if either of the 2 bits is 1 but not both. Truth table ನೋಡ್ಬೋದು ನೀವು. ಇದರಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ 2 ಬಿಟ್ಟು ಡಿಫ್ರೆಂಟ್ ಆಗಿರಬೇಕು. 1 0 0 1 ಆ ಥರ. ಎರಡು ಸೇಮ್ ಇದ್ದರೆ ಔಟ್ಪುಟ್ ಬಂದ್ಬಿಟ್ಟು 0 ಆಗಿರುತ್ತೆ. 2 1 ಬಂದ್ರೂ 0ನೇ. ಸೇಮ್ ಎಕ್ಸಾಂಪಲ್ ತೊಗೊಳ್ಳೋಣ. 0ಗೆ 0 0 ಆಸ್ ಅ ಟ್ರೂ ಟೇಬಲ್. 2 1 ಬಂದರೆ 0. ಯಾಕಂತ ಹೇಳಿದ್ರೆ ಕಂಡೀಷನ್ ನೋಡಿ, ಇಫ್ ಐದರ್ 1 ಇಸ್ 1, ಐದರ್ 2 ಬಿಟ್ಟಲ್ಲಿ ಯಾವುದಾದ್ರೂ ಒಂದು 1 ಇದ್ದರೆ ಮಾತ್ರ ಔಟ್ಪುಟ್ 1 ಬರುತ್ತೆ. 2 1 ಆಗಿದ್ದರೆ ಔಟ್ಪುಟ್ 0 ಆಗುತ್ತೆ. ಸೊ 0 ಸೇಮ್ 0 1 0 ಈ ಥರ ರಿಸಲ್ಟ್ ಬರುತ್ತೆ. ನೆಕ್ಸ್ಟು ಒನ್ಸ್ ಕಾಂಪ್ಲಿಮೆಂಟ್ ನೋಡೋಣ. ಓಕೆ, ಇವಾಗ ಒನ್ಸ್ ಕಾಂಪ್ಲಿಮೆಂಟ್ನ ನೋಡೋಣ. ಒನ್ಸ್ ಕಾಂಪ್ಲಿಮೆಂಟ್ ದಿಸ್ ವರ್ಕ್ ಇನ್ ಸಿಂಗಲ್ ನಂಬರ್. ಅದೆಲ್ಲ 2 ಬಿಟ್ಟಲ್ಲಿ ವರ್ಕ್ ಆಯ್ತಿತ್ತು, ಇದು ಸಿಂಗಲ್ ನಂಬರಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ಸಿಂಪ್ಲಿ ಕನ್ವರ್ಟ್ 1 to 0 0 to 1. ಇದು ಯಾವ ಥರ ವರ್ಕ್ ಆಗುತ್ತೆಪ್ಪ ಅಂದರೆ ನಾಟ್ ಗೆಟ್ ಥರನೇ. ಸೇಮ್ 1 ಟ್ರೂ ಬಂದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಬಂದರೆ ಟ್ರೂ ಆಗುತ್ತಲ್ಲ, ಅದೇ ಥರನೇ. 1 ಇದ್ದರೆ 0 ಆಗಿ ಕನ್ವರ್ಟ್ ಮಾಡುತ್ತೆ, 0 ಇದ್ದರೆ 1 ಆಗಿ ಕನ್ವರ್ಟ್ ಮಾಡುತ್ತೆ. ಇದನ್ನ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. 1 ಐತೆ, 0 ಆಗಿ ಕನ್ವರ್ಟ್ ಮಾಡುತ್ತೆ. 0 1 0 1 1 0 1 ಅಷ್ಟೇ. ಔಟ್ಪುಟ್ ಈ ಥರ ಬರುತ್ತೆ. ಈ ಥರ ಒಂದು ನಂಬರ್ ಕೊಟ್ಟರೆ ಔಟ್ಪುಟ್ ಈ ಥರ ಬರುತ್ತೆ. 1 ಇರೋದೆಲ್ಲ 0 ಆಗುತ್ತೆ, 0 ಇರೋದೆಲ್ಲ 1 ಆಗುತ್ತೆ. ಬನ್ನಿ ನೆಕ್ಸ್ಟು ಲೆಫ್ಟ್ ಶಿಫ್ಟ್ ನೋಡೋಣ. ಓಕೆ, ಇವಾಗ ಲೆಫ್ಟ್ ಶಿಫ್ಟ್ನ ನೋಡೋಣ. ಲೆಫ್ಟ್ ಶಿಫ್ಟ್ ದಿಸ್ ವರ್ಕ್ಸ್ ಇನ್ ಸಿಂಗಲ್ ನಂಬರ್. ಸೇಮ್ ಒನ್ಸ್ ಕಾಂಪ್ಲಿಮೆಂಟ್ ಥರನೇ ಸಿಂಗಲ್ ನಂಬರಲ್ಲಿ ವರ್ಕ್ ಆಗುತ್ತೆ. ಈಚ್ ಬಿಟ್ ಆಫ್ ದ ನಂಬರ್ ಈ ಶಿಫ್ಟೆಡ್ 1 ಬಿಟ್ ಟು ಇಟ್ಸ್ ಲೆಫ್ಟ್. ಒಂದೊಂದು ಸಿಂಗಲ್ ಬಿಟ್ಟು ಅದರ ಲೆಫ್ಟ್ ಬಿಟ್ಟಿಗೆ ಜಂಪ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ದ ಲೆಫ್ಟ್ ಮೋಸ್ಟ್ ಬಿಟ್ ಈಸ್ ಲಾಸ್ಟ್. ಲೆಫ್ಟ್ ಮೋಸ್ಟಲ್ಲಿರೋ ಬಿಟ್ಟು ಲಾಸ್ಟ್ ಆಗುತ್ತೆ, ಕಳೆದೋಗುತ್ತೆ ಅಂತ ಹೇಳ್ಕೊಳ್ಳೋಣ. ರೈಟ್ ಮೋಸ್ಟ್ ಬಿಟ್ ಈಸ್ ಲೆಫ್ಟ್ ವೇಕೆಂಟ್. ರೈಟ್ ಮೋಸ್ಟ್ ಬಿಟ್ ಇರುತ್ತಲ್ಲ ಅದು ವೇಕೆಂಟ್ ಆಗಿರುತ್ತೆ, ಅದು 0 ಇಂದ ಫಿಲ್ ಆಗುತ್ತೆ. ಎಕ್ಸಾಂಪಲ್ ಇಟ್ಕೊಂಡು ನಿಮ್ಗೆ ಹೇಳ್ಕೊಡ್ತೀನಿ. ಲೆಫ್ಟ್ ಮೋಸ್ಟ್ ಬಿಟ್ ಫಸ್ಟ್ ಇದರಲ್ಲಿಂದ ಶಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಫ್ಟ್ ಮೋಸ್ಟ್ ಬಿಟ್ ಬಂದ್ಬಿಟ್ಟು ವೇಕೆಂಟ್ ಆಗುತ್ತೆ, ಲಾಸ್ಟ್ ಆಗುತ್ತೆ. ಈ ನಂಬರ್ 2 ಅಲ್ಲಿರೋ ಬಿಟ್ ಐತಲ್ಲ, ಈ ಬಿಟ್ಟು ನಂಬರ್ 1ಗೆ ಚೇಂಜ್ ಆಗುತ್ತೆ. ನಂಬರ್ 3 ಇರೋದನ್ನು ನಂಬರ್ 3 ಈ ಜಾಗಕ್ಕೆ, ಇದು ನಂಬರ್ 4 ನಂಬರ್ 3 ಜಾಗಕ್ಕೆ, ಆ ಥರ ಚೇಂಜ್ ಆಗುತ್ತೆ. 1 1 0 0 1 1 8 ಬಿಟ್ ಬರಬೇಕಲ್ಲ, 7 ಬಿಟ್ಟೇ ಐತೆ. ಲಾಸ್ಟ್ ಬಿಟ್ ವೇಕೆಂಟ್ ಆಗಿರೋ ಬಿಟ್ನಲ್ಲಿ 0 ಆ್ಯಡ್ ಆಗುತ್ತೆ ಅಷ್ಟೇ. ಲೆಫ್ಟ್ ಶಿಫ್ಟ್ ಜಸ್ಟ್ ಏನೂ ಇಲ್ಲ, ಒಂದೊಂದು ಬಿಟ್ ಲೆಫ್ಟಿಗೆ ಶಿಫ್ಟ್ ಆಗುತ್ತೆ. ಲೆಫ್ಟ್ ಮೋಸ್ಟ್ ಬಿಟ್ ಲಾಸ್ಟ್ ಆಗುತ್ತೆ, ರೈಟ್ ಮೋಸ್ಟ್ ಬಿಟ್ಟು ವೇಕೆಂಟ್ ಆಗಿರೋ ಜಾಗದಲ್ಲಿ 0 ಇಂದ ಫಿಲ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ರೈಟ್ ಶಿಫ್ಟ್ನ ನೋಡೋಣ. ಓಕೆ, ಇವಾಗ ರೈಟ್ ಶಿಫ್ಟ್ನ ನೋಡೋಣ. ರೈಟ್ ಶಿಫ್ಟ್ ಏನೂ ಇಲ್ಲ, ಜಸ್ಟ್ ಸಿಮಿಲರ್ ಆಸ್ ಲೆಫ್ಟ್ ಶಿಫ್ಟ್. ಇಟ್ ವರ್ಕ್ ಇನ್ ಸಿಂಗಲ್ ನಂಬರ್. ಸೇಮ್
ಈಚ್ ಬಿಟ್ ಆಫ್ ದಿ ನಂಬರ್ ಈ ಶಿಫ್ಟೆಡ್ ಟು ಒನ್ ಬಿಟ್ ಟು ಇಟ್ಸ್ ರೈಟ್ ಸೈಡ್. ಅದರಲ್ಲಿ ಲೆಫ್ಟ್ ಸೈಡ್ ಶಿಫ್ಟ್ ಆಯ್ತಿತ್ತು, ಇದರಲ್ಲಿ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ದ ರೈಟ್ ಮೋಸ್ಟ್ ಬಿಟ್ ಇಸ್ ಲಾಸ್ಟ್. ರೈಟ್ ಮೋಸ್ಟಲ್ಲಿರೋ ಬಿಟ್ಟು ಲಾಸ್ ಆಗುತ್ತೆ. ಲೆಫ್ಟ್ ಮೋಸ್ಟ್ ಬಿಟ್ ಇಸ್ ಲೆಫ್ಟ್ ವೇಕೆಂಟ್ ಫಿಲ್ಡ್ ಬೈ 0. ಲೆಫ್ಟ್ ಮೋಸ್ಟ್ ಬಿಟ್ಟಲ್ಲಿರೋ ಇದು ವೇಕೆಂಟ್ ಆಗಿರುತ್ತಲ್ಲ, ಆ ಬಿಟ್ಟನ್ನ 0 ಇಂದ ಫಿಲ್ ಮಾಡ್ತೀವಿ. ಇದು ಹೆಂಗಪ್ಪ ಚೇಂಜ್ ಆಗುತ್ತೆ ಅಂದರೆ 1 to 2, 2 to 3, 3 to 4 ಆ ಥರ ಜಂಪ್ ಆಗುತ್ತೆ. ಶೋ ಮಾಡ್ತೀನಿ ನೋಡಿ. ಲೆಫ್ಟ್ ಮೋಸ್ಟ್ ಬಿಟ್ ವೇಕೆಂಟ್ ಆಗುತ್ತಲ್ಲ, ಲೆಫ್ಟ್ ಮೋಸ್ಟ್ ಬಿಟ್ಟಿಗೆ 0 ಫಿಲ್ ಆಯಿತು. 1 ಇದ್ದಿದ್ದ ಜಾಗಕ್ಕೆ 2 ಇದ್ದಿದ್ದ ಜಾಗಕ್ಕೆ 1 ಹೋಗುತ್ತೆ. 0 1 1 0 0 ಆ್ಯಂಡ್ 1. ಲಾಸ್ಟ್ ಬಿಟ್ ರೈಟ್ ಮೋಸ್ಟ್ ಬಿಟ್ಟು ಲಾಸ್ ಆಗುತ್ತೆ, ಅಷ್ಟೇ. ಇಷ್ಟಕ್ಕೆ ಬಿಟ್ ವೈಸ್ ಆಪರೇಟರ್ಸ್ ಮುಗೀತು. ನೆಕ್ಸ್ಟ್ ಕಂಡೀಷನಲ್ ಆಪರೇಟರ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ಕಂಡೀಷನಲ್ ಆಪರೇಟರ್ಸ್ಗೆ ಹೋಗೋಣ. ಕಂಡೀಷನಲ್ ಆಪರೇಟರ್, ದ ಸಿ ಲ್ಯಾಂಗ್ವೇಜ್ ಆಸ್ ಅನ್ ಅನ್ಯೂಶುವಲ್ ಆಪರೇಟರ್ ಯೂಸಿಂಗ್ ಫಾರ್ ಮೇಕಿಂಗ್ ಟೂ-ವೇ ಡಿಸಿಷನ್. ಕಂಡೀಷನಲ್ ಆಪರೇಟರ್ ಒಂದು ಅನ್ಯೂಶುವಲ್ ಆಪರೇಟರ್. ಇದು ಕಾಂಬಿನೇಷನ್ ಆಫ್ ಕ್ವಶನ್ ಮಾರ್ಕ್ ಆ್ಯಂಡ್ ಇಷ್ಟು ಅಲ್ಲಿ ಇರುತ್ತೆ. ಇದು ಯಾಕಪ್ಪ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಟೂ-ವೇ ಡಿಸಿಷನ್, ದಿಸ್ ಆರ್ ದಟ್, ಆ ಥರ ಡಿಸಿಷನ್ ತೊಗೊಳಕ್ಕೋಸ್ಕರ ನಾವು ಕಂಡೀಷನಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. ದಿಸ್ ಆಪರೇಟರ್ ಈಸ್ ಎ ಕಾಂಬಿನೇಷನ್ ಆಫ್ ಕ್ವಶನ್ ಮಾರ್ಕ್ ಆ್ಯಂಡ್ ಟೇಕ್ಸ್ 3 ಆಪರೆಂಟ್ಸ್. ಸೊ ಇಟ್ ಈಸ್ ಕಾಲ್ಡ್ ಅಸ್ ಟ್ರೈನರಿ ಆಪರೇಟರ್. ಟ್ರೈನರಿ ಆಪರೇಟರು 3 ಆಪರೆಂಟ್ಸ್ನ ಇಟ್ಕೊಂಡಿರುತ್ತೆ. ಸಿಂಟೆಕ್ಸ್ ನೋಡಿ, ಕಂಡೀಷನ್, ಎಕ್ಸ್ಪ್ರೆಷನ್, ಕ್ವಶನ್ ಮಾರ್ಕ್, ಎಕ್ಸ್ಪ್ರೆಷನ್ 1, ಎಕ್ಸ್ಪ್ರೆಷನ್ 2. ಒಂದು ಕಂಡೀಷನ್ ಎಕ್ಸ್ಪ್ರೆಷನು, ಅದಕ್ಕೆ ತಕ್ಕನಂಗೆ ಬರೋ 2 ರಿಸಲ್ಟ್ ಎಕ್ಸ್ಪ್ರೆಷನು. ಫಸ್ಟು ಕಂಡೀಷನಲ್ ಎಕ್ಸ್ಪ್ರೆಷನಲ್ಲಿ ಎಕ್ಸಾಂಪಲ್ ನೋಡಿ. ರಿಸಲ್ಟ್ ಈಸ್ ಈಕ್ವಲ್ ಟು ಕಂಡೀಷನಲ್ ಎಕ್ಸ್ಪ್ರೆಷನ್ ಸ್ಕೋರ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 50. ಈ ಕಂಡೀಷನಲ್ ಎಕ್ಸ್ಪ್ರೆಷನ್ ಟ್ರೂ ಆಗಿದ್ರೆ ಫಸ್ಟ್ ಔಟ್ಪುಟ್ ಎಕ್ಸ್ಪ್ರೆಷನ್ 1 ರಿಸಲ್ಟಿಗೆ ಹೋಗಿ ಸ್ಟೋರ್ ಆಗುತ್ತೆ, ಔಟ್ಪುಟ್ಟಲ್ಲಿ ಶೋ ಆಗುತ್ತೆ. ಅದೇ ಕಂಡೀಷನಲ್ ಎಕ್ಸ್ಪ್ರೆಷನ್ ಫಾಲ್ಸ್ ಆಗಿದೆ, ಫಸ್ಟ್ ಎಕ್ಸ್ಪ್ರೆಷನ್ನ ಇಗ್ನೋರ್ ಮಾಡಿ ಸೆಕೆಂಡ್ ಎಕ್ಸ್ಪ್ರೆಷನ್ನ ಔಟ್ಪುಟ್ ಬರುತ್ತೆ. ಟ್ರೂ ಇದ್ದರೆ ಫಸ್ಟ್ ಎಕ್ಸ್ಪ್ರೆಷನ್ನೇ ಔಟ್ಪುಟ್ಟಲ್ಲಿ ಬರುತ್ತೆ, ಸೆಕೆಂಡ್ ಎಕ್ಸ್ಪ್ರೆಷನ್ ಇಗ್ನೋರ್ ಆಗುತ್ತೆ. ಫಾಲ್ಸ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಎಕ್ಸ್ಪ್ರೆಷನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಎಕ್ಸ್ಪ್ರೆಷನ್ ಔಟ್ಪುಟ್ಟಲ್ಲಿ ಬರುತ್ತೆ. ಎಕ್ಸಾಂಪಲ್ 65 ಅಂತ ತೊಗೊಳ್ಳೋಣ. ಸ್ಕೋರು 65 ಇಸ್ ಗ್ರೇಟರ್ ದೆನ್ 50. ಸೊ ರಿಸಲ್ಟ್ ಬಂದ್ಬಿಟ್ಟು ಪಿ ಅಂತ ಬರುತ್ತೆ, ಕಂಡೀಷನ್ ಟ್ರೂ ಇರೋ ಕಾರಣದಿಂದ. ನೆಕ್ಸ್ಟು 49 ಅಂತ ತೊಗೊಳ್ಳೋಣ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 50. 50ಗಿಂತ ಕಡಿಮೆ ಇದೆ, ಸೊ ಕಂಡೀಷನ್ ಫೇಲ್ ಆಗುತ್ತೆ. ಫೇಲ್ ಆಗೋ ಕಾರಣದಿಂದ ಫಸ್ಟ್ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಫಾಲ್ಸ್ ಆಗುತ್ತೆ, ಸೆಕೆಂಡ್ ಎಕ್ಸ್ಪ್ರೆಷನ್ನಲ್ಲಿರೋದು ತೊಗೊಳುತ್ತೆ. ಫಸ್ಟ್ ಎಕ್ಸ್ಪ್ರೆಷನ್ ಸ್ಕಿಪ್ ಆಗಿ ಸೆಕೆಂಡ್ ಎಕ್ಸ್ಪ್ರೆಷನ್ ಔಟ್ಪುಟ್ಟಲ್ಲಿ ಬರುತ್ತೆ, ಔಟ್ಪುಟ್ ಎಫ್ ಅಂತ ಬರುತ್ತೆ. ಸೊ ಇದನ್ನ ನಾವೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಲೈಕ್ ಆ್ಯನ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡ್ತೀವಿ. ಇಫ್ ಎಲ್ಸ್, ಇಫ್ ಅಂತ ಒಂದು ಕೊಡ್ತೀವಿ, ಕಂಡೀಷನ್ ಕೊಡ್ತೀವಿ, ಆ ಕಂಡೀಷನ್ ಟ್ರೂ ಆದರೆ ಪ್ರಿಂಟ್ ಔಟ್ಪುಟ್ ಕೊಡ್ತೀವಿ. ಆ ಕಂಡೀಷನ್ ಫಾಲ್ಸ್ ಆಯ್ತು ಅಂತ ಹೇಳಿದ್ರೆ ಎಲ್ಸ್ ಅಂತ ಕೊಡ್ತೀವಿ, ಎಲ್ಸಿಗೆ ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡೋಕೆ ಕೊಟ್ಟಿರ್ತೀವಿ. ಸೊ ಕೋಡಲ್ಲಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಇಷ್ಟು ದೊಡ್ಡ ಕೋಡ್ ಬರುತ್ತೆ. ಆ ಜಾಗದಲ್ಲಿ ನಾವು ಈ ಕಂಡೀಷನಲ್ ಆಪರೇಟರ್ನ ಯೂಸ್ ಮಾಡಿಕೊಂಡು ಒಂದೇ ಲೈನಲ್ಲಿ ಎಕ್ಸ್ಪ್ರೆಷನ್ ಬರೀಬೋದು. ಸೊ ಅಷ್ಟೇ. ನೆಕ್ಸ್ಟು ಸ್ಪೆಷಲ್ ಆಪರೇಟರ್ಸ್ನ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಸ್ಪೆಷಲ್ ಆಪರೇಟರ್ಸ್ಗೆ ಹೋಗೋಣ. ಸ್ಪೆಷಲ್ ಆಪರೇಟರ್ಸ್ ಆರ್ ದ ಆಪರೇಟರ್ ವಿಚ್ ಇಟ್ಸ್ ಓನ್ ಸ್ಪೆಷಲ್ ಫಂಕ್ಷನ್. ಸ್ಪೆಸಿಫಿಕ್ ಫಂಕ್ಷನ್ಸ್ಗಳಿರುತ್ತೆ. ಡಿಫ್ರೆಂಟ್ ಸ್ಪೆಷಲ್ ಆಪರೇಟರ್ಸ್ ಇದೆ. ಫಸ್ಟು comma operator. The comma operator can be used to link the related expression together. ರಿಲೇಟೆಡ್ ಎಕ್ಸ್ಪ್ರೆಷನ್ನ ಟುಗೆದರ್ ಆಗಿ ಲಿಂಕ್ ಮಾಡೋಕ್ಕೋಸ್ಕರ ನಾವು ಕಮಾ ಆಪರೇಟರ್ನ ಯೂಸ್ ಮಾಡ್ತೀವಿ, ಒಂದಕ್ಕೊಂದು ಜೋಡ್ಸೋಕ್ಕೆ. ಎ ಕಮಾ ಲಿಂಕ್ಡ್ ಲಿಸ್ಟ್ ಆಫ್ ಆನ್ ಎಕ್ಸ್ಪ್ರೆಷನ್ ಈಸ್ ಎವ್ಯಾಲ್ಯುಯೇಟೆಡ್ ಲೆಫ್ಟ್ ಟು ರೈಟ್ ಇಂದ ಎವ್ಯಾಲ್ಯುಯೇಟ್ ಆಗುತ್ತೆ. ದ ವ್ಯಾಲ್ಯೂ ಆಫ್ ದ ರೈಟ್ ಮೋಸ್ಟ್ ಎಕ್ಸ್ಪ್ರೆಷನ್ ಈಸ್ ದ ವ್ಯಾಲ್ಯೂ ಆಫ್ ದ ಕಂಬೈನ್ಡ್ ಎಕ್ಸ್ಪ್ರೆಷನ್. ಓವರ್ ಆಲ್ ಎಕ್ಸ್ಪ್ರೆಷನ್ ಐತಲ್ಲ, ಅದ್ರದ್ದು ವ್ಯಾಲ್ಯೂ ಎಲ್ಲಪ್ಪ ಸ್ಟೋರ್ ಆಗುತ್ತೆ ಅಂದರೆ ರೈಟ್ ಮೋಸ್ಟ್, ಲಾಸ್ಟಲ್ಲಿ ಯಾವ ಎಕ್ಸ್ಪ್ರೆಷನ್ ಇದೆಯೋ ಅದೇ. ಎಕ್ಸಾಂಪಲ್ ನೋಡಿ, ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 5, ಎಕ್ಸ್ ಪ್ಲಸ್ ವೈ. ಇವಾಗ ಲಾಸ್ಟಲ್ಲಿರೋ ಈ ಓವರ್ ಆಲ್ ಎಕ್ಸ್ಪ್ರೆಷನ್ದು ವ್ಯಾಲ್ಯೂ ಬಂದ್ಬಿಟ್ಟು ಇದರಲ್ಲಿ ಸ್ಟೋರ್ ಆಗುತ್ತೆ. ಇದೇನಪ್ಪ ಮಾಡುತ್ತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 10, ವೈ ಇಸ್ ಈಕ್ವಲ್ ಟು 5, ಸೊ ಎಕ್ಸ್ ಪ್ಲಸ್ ವೈ 15.
ವ್ಯಾಲ್ಯೂ ಇಸ್ ಈಕ್ವಲ್ ಟು 15 ಅಂತ ಸ್ಟೋರ್ ಆಗಿರುತ್ತೆ. ಕಮಾ ಆಪರೇಷನ್ ಅಷ್ಟೇ. ನೆಕ್ಸ್ಟ್ ಸೈಜ್ ಆಫ್ ಆಪರೇಟರ್. ದ ಸೈಜ್ ಆಫ್ ಆಪರೇಟರ್ ರಿಟರ್ನ್ಸ್ ದ ಸೈಜ್. ಸಿಂಪಲ್, ಏನು ಹೆಸರಲ್ಲಿರೋದೆ. ಒಂದು ಅರೇ, ಆಪರೇಟರ್ಸ್, ಆಪರೆಂಟ್ಸ್, ವೇರಿಯಬಲ್ಸ್ ಅದಕ್ಕೆಲ್ಲ ಸೈಜ್ ಡಿಕ್ಲೇರ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾವು ಸೈಜ್ ಆಫ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಸೈಜ್ ಆಫ್ ಅಂತ ಹಾಕಿ ಬ್ರ್ಯಾಕೆಟಲ್ಲಿ ನಾವು ಏನು ವ್ಯಾಲ್ಯೂ ಕೊಡ್ತೀವೋ ಅದೇ ಅದರದ್ದು ಸೈಜ್ ಆಗಿರುತ್ತೆ. ಓಕೆ, ಇವಾಗ ಸ್ಪೆಷಲ್ ಆಪರೇಟರ್ಸು ಮುಗೀತು. ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.